ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ನಾಡಿನ ಸಮಸ್ತ ಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಒಂದು ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರುಜಿಯವರು. ಬನ್ನಿ ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೋಂ ಸೋಮಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ಅದಕ್ಕೆ ಪರಿಹಾರ ಮಾರ್ಗವನ್ನ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ಪರಿಹಾರ ಮಾರ್ಗವನ್ನ ಕಂಡುಕೊಳ್ಬಹುದು. ಜೊತೆಗೆ ಈಗಾಗಲೇ 114ನೇ ಬ್ಯಾಚ್ ಕೂಡ ಆರಂಭವಾಗಿದೆ. ಇನ್ನು ಶೀಘ್ರದಲ್ಲೇ 115ನೇ ಬ್ಯಾಚ್ ಕೂಡ ಆರಂಭವಾಗುತ್ತೆ. ಅಕ್ಟೋಬರ್ 5ನೇ ತಾರೀಕಿನಂದು 115ನೇ ಬ್ಯಾಚ್ ಕೂಡ ಆರಂಭ ಆಗುತ್ತೆ. ನೀವು ಕೂಡ ಈ ಬ್ಯಾಚ್ ಅಲ್ಲಿ ಜಾಯಿನ್ ಆಗೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ಜಾಯಿನ್ ಆಗಬಹುದಾಗಿದೆ. ಗುರುಗಳು, ಇವತ್ತು ವಿಶೇಷ ದಿನ ನಾಗರ ಪಂಚಮಿ. ಈ ನಾಗರ ಪಂಚಮಿಯ ಮಹತ್ವದ ಬಗ್ಗೆ ತಿಳಿಸಿಕೊಡೋದಾದ್ರೆ? ಹೌದು, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಪ್ರತಿ ವರ್ಷ ಇದೇ ಮಾಸ, ಇದೇ ಒಂದು ಪಕ್ಷದಲ್ಲಿ, ಇದೇ ತಿಥಿಯಲ್ಲಿ ನಾಗರ ಪಂಚಮಿ ಅಂತ ಬರುತ್ತೆ. ಪ್ರಕೃತಿಯಲ್ಲಿ ನೋಡಬೇಕಾದ್ರೆ ಮಳೆ ಬಂದು ಒಂದು ರೀತಿ ಮುಕ್ಕಾಲು ಭಾಗ ಮುಗಿದಿರ್ತಕ್ಕಂಥ ಸಮಯ. ಆದರೆ ಈ ಸತಿ ಮಳೆ ಸ್ವಲ್ಪ ಅತಿವೃಷ್ಟಿ ಅನಾವೃಷ್ಟಿ ದೇಶದಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಮಳೆ ಬರೋ ಕಡೆ ಇಲ್ಲ. ಅದಕ್ಕೆ ನದಿ ಜೋಡಣೆ ಭಾಳ ಇಂಪಾರ್ಟೆಂಟು. ದೇಶದ ಮತ್ತು ರಾಜರುಗಳು ಪ್ರಕೃತಿಯ ಆಲೋಚನೆ ಮಾಡಬೇಕು. ನನ್ನ ಅಭಿಪ್ರಾಯ, ಜನಗಳ ಆಲೋಚನೆ ಅಲ್ಲ. ಜನಗಳಿಗೆ ಉಚಿತವಾಗಿರ್ತಕ್ಕಂಥ ಪದಾರ್ಥಗಳನ್ನ ಕೊಡ್ತಕ್ಕಂಥದ್ದಲ್ಲ. ಉಚಿತ ಕರೆಂಟ್ ಆಗಲಿ, ಉಚಿತ ರೇಷನ್ ಆಗಲಿ, ದುಡ್ಡಾಗಲಿ ಅಲ್ಲ. ಪ್ರಕೃತಿನ ಸರಿ ಮಾಡಿಕೊಟ್ರೆ ಆ ಪ್ರಕೃತಿಲಿ ಬರ್ತಕ್ಕಂಥ ಮಳೆ, ಪ್ರಕೃತಿಲಿ ಬರ್ತಕ್ಕಂಥ ವಿಕೋಪಗಳಿಗೆನ್ನೆಲ್ಲ ಸೇಫ್ಟಿ ಮಾಡಿಕೊಳ್ಬೇಕು. ಅದಕ್ಕೆ ಸೂರ್ಯ ಅಂದರೆ ಯಾವಾಗಲೂ ಕೂಡ ನಾವು ರಾಜ ಅಂತ ಕರಿತೀವಿ. ಮೇಷರಾಶಿಲಿ ಉಚ್ಚ ಅಂತ ಕರೆಯೋ ರೀಸನ್ನೇ ಸೆಕ್ಯೂರಿಟಿ ಮತ್ತು ಫೆಸಿಲಿಟಿ ಅನ್ನೋದು ಆ ಒಂದು ರಾಶಿಯ ತಾತ್ಪರ್ಯ. ಎಲ್ಲೂ ಕೂಡ ಶಾಸ್ತ್ರದಲ್ಲಿ ರಾಜ ಆದವನು ಅವನ ಬೊಕ್ಕಸದಲ್ಲಿರ್ತಕ್ಕಂಥ ಎಲ್ಲ ದುಡ್ಡು ಪ್ರಜೆಗಳಿಗೆ ಹಂಚಬೇಕು ಅನ್ನೋದಿಲ್ಲ. ಇದು ರಾಜ ಒಂದು ನೀತಿ, ಹಳೆಯ ಕಾಲದಲ್ಲಿರ್ತಕ್ಕಂಥದ್ದು. ಯಾಕೆ ಈ ನಾಗರ ಪಂಚಮಿ ಭಾಳ ಇಂಪಾರ್ಟೆಂಟು? ಏಕೆಂದರೆ ಕೆರೆ ಕಟ್ಟೆ ಎಲ್ಲ ತುಂಬಿರುತ್ತೆ ನೀರು. ತದನಂತರ ಅಲ್ಲಿ ತುಂಬಿರ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಹಾವುಗಳು ಅದು ಇದು ಎಲ್ಲ ಆಚೆ ಬರ್ತಕ್ಕಂಥ ಸಮಯ. ಎಲ್ಲೂ ಇರೋಕ್ಕೆ ಜಾಗ ಎಲ್ಲ ನೀರು ತುಂಬಿರುತ್ತೆ. ಎಲ್ಲ ಹಳ್ಳ ಕೊಳ್ಳ ಎಲ್ಲ ನೀರು ತುಂಬಿರುತ್ತೆ. ಅದು ಬೇರೆ ಕಡೆ ಹುಡುಕ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಮಗೆ ಭಾಳ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಇಲಿಗಳ ಸಂರಕ್ಷಣೆ ಮಾಡ್ತಕ್ಕಂಥ ಹಾವು. ಅಲ್ಲಿ ನಾವು ರೈತನ ಬೆಳೆ ಬೆಳೀತಕ್ಕಂಥ ವಿಚಾರದಲ್ಲಿ 30% ಬೆಳೆ ಹಾನಿ ಮಾಡ್ತಕ್ಕಂಥದ್ದು ಇಲಿಗಳು. ಆ 30% ರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಹಾವಿನ ಪಾತ್ರ ಭಾಳ ದೊಡ್ಡದು. ಇಂಥ ಸಂದರ್ಭದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಾವಿಗೇನಾದರೂ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂಥೇಳಿ ಆಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಬಂದಿರತಕ್ಕಂಥ ಒಂದು ಪದ್ಧತಿನ ನಾವು ನಾಗರ ಪಂಚಮಿ ಅಂತ ಹೇಳ್ತೀವಿ. ಶುಕ್ಲ ಪಕ್ಷ ಶುಭವಾಗಿರ್ತಕ್ಕಂಥದ್ದು, ವೃದ್ಧಿ ಪಕ್ಷ ಅಂತ ಹೇಳ್ತೀವಿ. ಪಂಚಮಿ ಕೂಡ ವಿಶೇಷ. ಅನೇಕ ತಿಥಿಗಳಲ್ಲಿ ನಾಗರಿಗೆ ಪಂಚಮಿ ಭಾಳ ವಿಶೇಷ, ಸ್ಪೆಷಲ್ ಡೇ ಅಂತ ಹೇಳಿ ಅವತ್ತಿನ ದಿವಸ ಹುತ್ತಕ್ಕೆ ಹಾಲನ್ನು ಹಾಕ್ತಕ್ಕಂಥದ್ದು. ಅದು ಕುಡಿಲಿ ಅಂತಲ್ಲ, ಅಲ್ಲೆಲ್ಲಾದರೂ ಒಂದು ಕಡೆ
ಪೊದೆಲೋ ಅಲ್ಲಿ ಇಲ್ಲಿ ಹುತ್ತ ಅಂತಲೇ ಲೆಕ್ಕ ಇಲ್ಲ. ಇಲ್ಲಿ ಹಾವು ಹರಿದು ಹೋದಾಗ ಅದಕ್ಕೆ ಸ್ವಲ್ಪ ಆ ಒಂದು ಚರ್ಮಕ್ಕೆ ಮುದ ನೀಡಲಿ, ಗಾಯ ಏನಾರು ಆಗಿದರೆ ಅದಕ್ಕೆ ಸ್ವಲ್ಪ ಒಂದು ರೀತಿ ಒಳ್ಳೆಯ ಲೇಪ ಆಗಲಿ ಅಂತ ಹೇಳಿ ಆಗಿನ ಕಾಲದಲ್ಲಿ ಎಲ್ಲಿ ಹಾವುಗಳ ಸಂಚಾರ ಹೆಚ್ಚಾಗಿತ್ತೋ, ಹಳೆಯ ಕಾಲದಲ್ಲಿ ಹಳ್ಳಿಗಳಲ್ಲಿ ಒಂದು ವಿಗ್ರಹ ಇಟ್ಬಿಟ್ಟು ಅಲ್ಲಿ ಹಾಲಾಗ್ತಾ ಇರಲಿಲ್ಲ. ಸ್ವಲ್ಪ ಹಳೇದು ನೋಡ್ಕೊಳ್ಳಿ, ಒಂದು 30 ವರ್ಷದ ಹಿಂದೆ ಹಾಲು, ಸ್ವಲ್ಪ ತಂಬಿಟ್ಟು ಮತ್ತು ಕೆಲವು ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಎಲ್ಲಿ ಹುಡುಕೋರು, ಎಲ್ಲಿ ಬಿಲ ಇದೆಯೋ, ಎಲ್ಲಿ ಒಂದು ಸ್ವಲ್ಪ ಒಂದು ರಂಧ್ರ ಇದೆಯೋ ಅಲ್ಲಲ್ಲ ಆರಿಸ್ಕೊಂಡು ಎಲ್ಲಿ ಹೇಳೋರು. ರೈತರಿಗೆ ಗೊತ್ತಿರುತ್ತೆ ಹಾವು ಸ್ವಲ್ಪ ಅಲ್ಲಿ ಜಾಸ್ತಿ ಓಡಾಡುತ್ತೆ ಅಂತ. ಹಳ್ಳಿಲಿರೋರಿಗೆ ಇವೆಲ್ಲ ಪ್ರಾಕ್ಟೀಸ್ ಇತ್ತು ಮುಂಚೆ, ಇವಾಗ ಏನು ಗೊತ್ತಾಗಲ್ಲ. ಇವಾಗೆಲ್ಲ ಹಾವುಗಳೆಲ್ಲ ಸಿಟಿಲಿ ಸೇರ್ಕೊಂಬಿಟ್ಟವೆ, ಅಲ್ಲೆಲ್ಲೂ ಜಾಗ ಇಲ್ಲ, ಅಲ್ಲಿ ಏನೂ ಇಲ್ಲ ಅಂದ್ಬಿಟ್ಟು ಸಿಟಿಲಿ ಸೇರ್ಕೊಂಬಿಟ್ಟವೆ, ಸಿಟಿ ಪೈಪ್ ಒಳಗೆ ಸೇರ್ಕೊಂಬಿಟ್ಟವೆ. ಆವಾಗ ಸ್ನೇಕ್ ರಾಜರುಗಳನ್ನೆಲ್ಲ ಕರ್ಕೊಂಬಂದು, ಸ್ನೇಕ್ ಹೆಸರುಗಳು ಇಟ್ಕೊಂಡಿರ್ತಾರಲ್ಲ, ಸ್ನೇಕ್ ಕೃಷ್ಣ, ಸ್ನೇಕ್ ರಾಜ ಅಂತೆಲ್ಲ ಅವ್ರನ್ನ ಕರೆಸಿ ಇಡಿಸಿ ಡಬ್ಬದೊಳಗೆ ಹಾಕಿ ಮತ್ತೆ ಕಾಡಿಗೆ ಬಿಡೋವಂಥ ವ್ಯವಸ್ಥೆ ಆಗಿಬಿಟ್ಟಿರುತ್ತೆ. ಯಾಕಂದರೆ ಇಲ್ಲೂ ಕೂಡ ತೋಟಗಳೇ ಇತ್ತು, ಸಿಟಿಲೂ ಕೂಡ ತೋಟಗಳಿತ್ತು. ತೋಟಗಳೆಲ್ಲ ಹೋಗಾದ್ಮೇಲೆ ಏನಾಗಿದೆ ಇಲ್ಲಿ? ಸೊ ಇವತ್ತು ಭಯದ ವಾತಾವರಣದಿಂದ ಎಲ್ಲರೂ ಓಡೋಗ್ತಾ ಇದ್ದಾರೆ. ಕಲಿಯುಗ ಅಷ್ಟೇ ಇದೆಲ್ಲ. ಕಲಿಯುಗದಲ್ಲಿ ಇವತ್ತು ನೋಡಿ ಎಲ್ಲ ಕಡೆನೂ ನಾಗರ ಸಂರಕ್ಷಣೆ ಬಗ್ಗೆ ಆಲೋಚನೆ ಇಲ್ಲ. ನನಗೆ ನನ್ನ ಜಾತಕದಲ್ಲಿ ಹಾವಿನ ದೋಷ ಹೋಗಬೇಕು ಅಂತ ಅಲ್ಲಿ ಯಾವ ದೋಷನೂ ಇಲ್ಲ. ಎಲ್ಲ ಇವರೆಲ್ಲ ಈ ಕಾಂಪೌಂಡರ್ಗಳು ಹೇಳಿಕೊಟ್ಟಿರ್ತಕ್ಕಂಥದ್ದು. ರಾಹುಕೇತು ಅನ್ನೋ ಸಬ್ಜೆಕ್ಟೇ ಇಲ್ಲ. ರಾಹುಕೇತು ಅನ್ನೋ ಸಬ್ಜೆಕ್ಟೇ ಇಲ್ಲ. ಆಕಾಶದಲ್ಲಿ ರಾಹುಕೇತು ಅಂತಕ್ಕಂಥದ್ದು ಒಂದು ಕಾಲ್ಪನಿಕ ಬಿಂದು, ಅರ್ಥ ಮಾಡ್ಕೊಳ್ಳಿ, ಕಾಲ್ಪನಿಕ ಬಿಂದು. ಬಟ್ ಆದರೆ ನಿಜಾಯಿತಿಯಲ್ಲಿ ನಾವು ಹಳ್ಳಿ ಕಡೆ ನಾಗರ ಪಂಚಮಿನ ಹೆಚ್ಚಾಗಿ ಇದನ್ನು ಮಾಡಲೇಬೇಕು. ಸಿಟೀಲಿ ಮಾಡಿದ್ರೆ ಏನು ಪ್ರಯೋಜನ? ಏನು ಸಿಟೀಲಿ ಏನು ಉತ್ತಾ ಇದೆಯಾ? ಹಾಂ ಹೇಳಿ, ಸಿಟೀಲೇನಾದರೂ ಹಾವುಗಳು ಓಡಾಡಿಕೊಂಡು ಹಾವುಗೋಸ್ಕರ ನೀವೇನಾದ್ರು ಮಾಡ್ತಾಯಿದ್ದೀರಾ? ಹಾವು ಬಂದರೆ ಒಡೆದು ಸಾಯಿಸ್ತಕ್ಕಂಥ ನಾವುಗಳು ನಾಗರ ಪಂಚಮಿಗೆ ಮಾತ್ರ ಎದ್ದು ಬಿಟ್ಟಿರ್ತೀವಿ ಪೂಜೆ ಮಾಡೋಕ್ಕೆ. ನಿಮ್ಮ ಮನಸ್ಥಿತಿ ತಿಳ್ಕೊಳ್ಳಿ. ಎಷ್ಟು ಜನ ಅಲ್ಲಿ ಕೆಲಸಗಾರರು ಅವರು ಇವರು ಎಲ್ಲ ಹಾವುಗಳು ಬಂದಿದ ತಕ್ಷಣ ಒಂದು ಕೋಲ್ ತಗೋ, ಒಂದು ಬಾರಿಸು, ಒಂದು ಕೊಲೆ ಮಾಡು. ಇದು ದೋಷ ಅಂತ ಹೇಳ್ತೀನಿ. ಜಾತಕದಲ್ಲಿ 100% ಯಾರಿಗೂ ದೋಷ ಇಲ್ಲ. ಈ ಜನ್ಮದಲ್ಲಿ ಏನಾದರೂ ನೀವು ಹಾವಿನ ಹೊಡೆದು ಸಾಯಿಸಿದ್ರೆ ಅಥವಾ ಸಾಯಿಸೋಕ್ಕೆ ಮುಂದಾದಾಗ ನೀವು ತಡಿದೇ ಇದ್ದಾಗ ನೋಡ್ತಾ ಇದ್ದರೆ, ಅದು ನರಳೋದನ್ನು ನೋಡ್ತಾ ಇದ್ದರೆ ಖಂಡಿತ ಇಲ್ಲೇ ಬಹುಮಾನ, ಇಲ್ಲೇ ಡ್ರಾ, ನೆಗೆಟಿವಿಟಿ ಸರ್ಪದಿಂದ ಆಗೇ ಆಗುತ್ತೆ.